ಇದು ಮಾತೆ ಕಮಲಮ್ಮನವರ ಮೂಲ ಬೃಂದಾವನ. ನಿಮಗೆ ಕಮಲಮ್ಮವ್ರ ಬಗ್ಗೆ ಕೆಲವ್ರಿಗೆ ಗೊತ್ತಿಲ್ಲ, ಕೆಲವ್ರಿಗೆ ಗೊತ್ತಿದೆ. ಮಾತೆ ಕಮಲಮ್ಮ ಅನ್ನೋರು ಈ ಗೊರವನಹಳ್ಳಿ ಊರಿನ ಸೊಸೆ. ಗೊರವನಹಳ್ಳಿ ಲಕ್ಷ್ಮಿ ಸಿಕ್ಕಿದ್ದು ಅಬ್ಬಯ್ಯ ಅನ್ನೋರಿಗೆ ಕೆರೆಯಲ್ಲಿ ಸಿಕ್ಕಿರೋಂಥ ವಿಗ್ರಹ ಅದು. ನೀವು ಮೂಲ ವಿಗ್ರಹ ಅಂದರೆ ಕಣ್ಣು, ನಾಮ, ಮೂಗು ಮತ್ತು ಶಂಕು, ಚಕ್ರ ಇಷ್ಟನ್ನು ಶಿಲೆ ರೂಪದಲ್ಲಿ ಸಿಕ್ಕಿರೋವಂಥ ಒಂದು ವಿಗ್ರಹ ದನ ಕಾಯೋರಿಗೆ, ಅಬ್ಬಯ್ಯ ಅನ್ನೋರಿಗೆ. ಅದು ಅವರು ಸುಮಾರು ವರ್ಷ ಪೂಜೆ ಮಾಡಿ ಅವ್ರ ತಮ್ಮ ಪೂಜೆ ಮಾಡೋಕ್ಕಾಗ್ದಲೆ ಗೊರವನಹಳ್ಳಿಗೆ ಬಂದು ಸ್ಥಾಪನೆ ಮಾಡಿದ್ರು. ಜೇಡಿ ಮಣ್ಣು ಮತ್ತು ಎಳ್ನೀರಲ್ಲಿ ಕಟ್ಟಿ ಸ್ಥಾಪನೆ ಮಾಡಿದ್ರು. ಇದಾಗಿ ಸುಮಾರು ವರ್ಷಗಳು ಹಾಗೆ ನಿಂತೋಯ್ತು. ಪೂಜೆ ಮಾಡೋರು ಯಾರೂ ಇರಲಿಲ್ಲ. ಹೀಗೆ ಕಮಲಮ್ಮನವರು ಈ ಊರಿನ ಸೊಸೆಯಾಗಿ ಬಂದರು. ಸೊಸೆಯಾಗಿ ಬಂದಾಗ ಅವ್ರ ಯಜಮಾನರು ಸೀರೆ ತೊಗೊಂಬರ್ತೀನಿ ಶ್ರೀಮಂತಕ್ಕೆ ಅಂತ ಹೋದರು. ಮತ್ತೆ ಬರಲಿಲ್ಲ ಅವರು. ಯಾರ ಜೊತೆನೋ ತಿರುಪ್ತಿಗೆ ಪಾದಯಾತ್ರೆ ಆದರು. ಅವಾಗೆಲ್ಲ ತಿರುಪ್ತಿ ಪಾದಯಾತ್ರೆ ಅಂದರೆ 1 ತಿಂಗಳು 2 ತಿಂಗಳು 6 ತಿಂಗಳು ವರ್ಷಗಟ್ಟಲೆ ಆಗೋದು. ಹಾಗಾಗಿ ಬರ್ತಾರೆ ಬಿಡು ಅಂತ ಅವರು ಸುಮ್ಮನೆ ಆದರು. ಹಾಗೆ ಆಮೇಲೆ ಇಲ್ಲಿ ಅವರು ಪಾಪ ತುಂಬ ಬಡಸ್ತಾನ ಆಯಿತು ಕಮಲಮ್ಮವ್ರಿಗೂ. ಆದರೆ ಅವರು ಪಕ್ಕದ ಏರಿಯಾಗೆ ಹೊಲಕ್ಕೆ ಎಲ್ಲ ಹೋಗಿ ಕೂಲಿನಾರಿ ಮಾಡ್ಕೊಂಬಂದು ಜೀವನ ಸಾಗಿಸ್ತಾಯಿದ್ರು. ಹೀಗೆ ಒಂದಿನ ಬರಬೇಕಾದ್ರೆ ಆ ದೇವಸ್ಥಾನ ಇದ್ದ ಜಾಗದಲ್ಲಿ ಒಂದು ಧ್ವನಿ ಕೇಳಿಸ್ತು ಅವ್ರಿಗೆ, ಬಾಮ್ಮ ಇಲ್ಲಿ ಕಮಲಮ್ಮ ಅಂತ. ಅಜ್ಜಿಯವ್ರು ಏನು ಮಾಡಿದ್ರು, ಯಾರೋ ಕರೀತಿದ್ದಾರಲ್ಲ ಅಂತ ತಿರುಗಿ ನೋಡಿದ್ರೆ ಸುತ್ತ ಕಾಡು ಥರ ಇತ್ತಲ್ಲ, ಯಾಕೋ ಬೇಡ ಅಂತ ಅವ್ರು ವಾಪಸ್ ಬಂದರು. ಹೀಗೆ ಒಂದು ವಾರಗಟ್ಟಲೆ ಹೀಗೆ ಮಾಡಿದ್ರು. ಕೊನೆಗೆ ಒಂದಿನ ಧೈರ್ಯ ಮಾಡಿ ಕೈಯಲ್ಲಿ ಒಂದು ಮಷ್ ತೊಗೊಂಡು ಇವತ್ತೇನಾದರೂ ಕರೀಲಿ, ಹೋಗೋದು ಯಾರು ನೋಡ್ಕೊಂಬರೋಣ ಅಂತ ಹೇಳಿ ತೀರ್ಮಾನ ಮಾಡಿಕೊಂಡು ನಿಂತ್ಕೊಂಡಿದ್ದಿನ ಬಾಮ್ಮ ಕಮಲಮ್ಮ ಇಲ್ಲಿ ಒಳಗಡೆ ಇದ್ದೀನಿ ಅಂತ ಕರೆದ್ರು. ಕಮಲಮ್ಮವ್ರು ಕೇಳಿದ್ರು ವಾಪಸ್ನ, ಯಾರು ನೀನು, ಧ್ವನಿ ಮಾತ್ರ ಇದೆ, ನಿನ್ನ ದೇಹ ಕಾಣ್ತಾ ಇಲ್ಲ ನನಗೆ. ಇಲ್ಲ, ನಾನು ಒಳಗಡೆ ಇದ್ದೀನಿ ಬಾಮ್ಮ. ಏನು ಕಾಣ್ತಿಲ್ಲ, ಒಳಗಡೆ ಇದ್ದೀನಿ ಬಂದ್ರೆ ನಾನು ಯಾವ ಥರ ಬರಲಿ, ಯಾವ ಧೈರ್ಯದ ಮೇಲೆ ಬರಲಿ ಅಂತ. ನೀನೇನು ತೊಂದರೆ ತೊಗೋಬೇಡ ಬಾ, ನಿನಗೇನು ಆಗಲ್ಲ ತೊಂದರೆ. ಸರಿ, ಆ ಮಚ್ಚಲ್ಲಿ ಜಾಗ ಮಾಡಿಕೊಂಡು ಕಾಡು ಥರ ಇರೋದನ್ನ ಸ್ವಲ್ಪ ಕ್ಲಿಯರ್ ಮಾಡ್ಕೊಂಡು ಒಳಗಡೆ ಹೋದ್ರಂತೆ. ಒಳಗಡೆ ಹೋದರೆ ಒಂದು ಗೋಡೆ ಥರ ಇತ್ತು ಅವ್ರಿಗೆ. ತಿರ್ಗಾ ಸುತ್ತ ನೋಡ್ತಾರೆ ಕಾಡು ಥರ ಇತ್ತು. ಇದೊಂದು ಗೋಡೆ ಇತ್ತು, ಯಾವುದೋ ಪಾಳ ಬಿದ್ದು ಗೋಡೆ ಥರ ಕಾಣಿಸಿದೆ ಅವ್ರಿಗೆ. ಆಮೇಲೆ ಕೇಳ್ತಾರೆ, ನೀನೆಲ್ಲೂ ಇಲ್ಲಮ್ಮ, ಇಲ್ಲಿ ಸುಮ್ಮನೆ ಕರೆದೆ ನನಗೆ, ನೀನು ಯಾವುದೋ ದೆವ್ವಪೀಡೆ ಇರಬೇಕು ಅಂತ. ನಾನು ದೆವ್ವಪೀಡೆ ಅಲ್ಲ, ಸಾಕ್ಷಾತ್ ಲಕ್ಷ್ಮಿ, ಇಲ್ಲೇ ಇದ್ದೀನಿ ನೋಡೋದ್ರಂತೆ. ಬಟ್ ಮತ್ತೆ ಅಜ್ಜಿಗೆ ಕಾಣಲಿಲ್ಲ. ಇದೇನು ಈ ಥರ ಇದೆಯಲ್ಲ ಅಂತ. ಆಮೇಲೆ ಹೇಳ್ತಂದು, ನೋಡಿ ಈ ಗೋಡೆ ಒಳಗಡೆ ಇದೆಯಲ್ಲ ಲಕ್ಷ್ಮಿ, ನಾನೇ ಈಗ ಪ್ರತ್ಯಕ್ಷ ಆಗ್ತೀನಿ, ನೀನು ಸ್ವಲ್ಪ ಕಣ್ಣು ಮುಚ್ಕೋದ್ರಂತೆ. ಆವಾಗ ಅವ್ರು ಕಣ್ಣು ಮುಚ್ಕೊಂಡು ಅವ್ರಿಗೇನು ಶಕ್ತಿ ಕೊಡಬೇಕೋ ದೇವ್ರು ಕೊಟ್ಟು ಅವ್ರಿಗೆ ಪ್ರತ್ಯಕ್ಷ ಆಗಿದ್ದಾರೆ. ಆವಾಗ ನೋಡಿ ನಮಸ್ಕಾರ ಮಾಡ್ಕೊಂಡ್ರು ಅಂತ ಅಜ್ಜಿ. ಆಯ್ತಮ್ಮ, ಏನು ಇವಾಗ ನಾನು ಕರೆದಿದ್ದೀಯಲ್ಲಿ ನಾನೇನು ಮಾಡಬೇಕು ಅಂದ್ರಂತ. ಏನಿಲ್ಲ, ನೀನು ಪೂಜೆ ಮಾಡ್ಕೊಂಡು ಹೋಗ್ಬೇಕು ನನ್ನನ್ನು ಅಂದ್ರಂತ. ಇಲ್ಲಮ್ಮ, ನನ್ನ ಕೈಲಿ ನೀನು ಪೂಜೆ ಮಾಡ್ಕೊಂಡು ಹೋಗೋಂಥ ಶಕ್ತಿ ನನ್ನ ಕೈಲಿಲ್ಲ, ದಯವಿಟ್ಟು ಆಗಲ್ಲ, ನೀನು ಬೇರೆ ಏನಾದರೂ ಪ್ರಯತ್ನ ಮಾಡ್ಕೋ ಅಂದರು. ಇಲ್ಲ, ಇದು ನೀನೇ ಪೂಜೆ ಮಾಡಬೇಕು, ನೀನು ಹುಟ್ಟಿರೋದೇ ಅದಕ್ಕೋಸ್ಕರ, ಪೂಜೆ ಮಾಡೋದಕ್ಕೆ ಅಂತ ಹೇಳಿದಾಗ ಆಯಿತು ಮಾಡ್ತೀನಿ, ಬಟ್ ನಾನು ನಿನ್ನಂತ ಅದ್ದೂರಿಯಾಗಿ ಪೂಜೆ ಮಾಡೋಕ್ಕಾಗಲ್ಲ ಅಂತ. ಆಯ್ತು, ನಿನ್ಗೆ ಹೇಗಾಗುತ್ತೋ ಅವಾಗ ಪೂಜೆ ಮಾಡು ಅಂದ್ರಂತೆ. ಆಯಿತು ಅಂತ ನಾಳೆ ಬೆಳಗ್ಗೆ ಬಂದು ಅವತ್ತೇ ಸ್ವಲ್ಪ ಅಲ್ಲಿದ್ದು ಗಿಡ ಗಂಟೆ ಎಲ್ಲ ಕ್ಲೀನ್ ಮಾಡಿ ಮುಂದೆ ನಿಂತ್ಕೊಳ್ಳೋಕೆ ಜಾಗ ಮಾಡಿಕೊಂಡು ಬಂದ್ರಂತೆ. ಬೆಳಗ್ಗೆ ಹೋಗಿ ರಂಗೋಲಿ ಮತ್ತು ಸಗಣಿ ನೀರು ಅಂತ ಹಾಕೋರು. ಅವಾಗ ಸಗಣಿ ಮತ್ತು ಗಂಜಲ ಎಲ್ಲ ನೀರು ಮಾಡಿ ಮುಂದೆ ಹಾಕಿ ಸಾರಿಸಿ ರಂಗೋಲೆ ಬಿಟ್ಟು ಅಲ್ಲೇ ಗಿಡದಲ್ಲಿ ಸಿಕ್ಕಿರೋಂಥ 4-5 ಹೂವುಗಳನ್ನ ತೊಗೊಂಡೋಗಿಟ್ಟು ಆಮೇಲೆ ಒಂದು ಗ್ಲಾಸ್ ನೀರು ತೊಗೊಂಡೋಗಿಟ್ಟು, ನೋಡಮ್ಮ ಇವತ್ತು ಒಂದು ಗ್ಲಾಸ್ ನೀರು ಇಟ್ಟಿದ್ದೀನಿ ನಿನಗೆ, ಇನ್ನು ಮಿಕ್ಕಿದ್ದು ಇವತ್ತು ನಿನಗೂ ನೀರೇ ನನಗೂ ನೀರೇ, ಯಾಕೆಂದ್ರೆ ನಾನೆಲ್ಲೂ ಕೂಲಿಗೆ ಹೋಗಿಲ್ಲ, ಹಂಗಾಗಿ ನನ್ನ ಹತ್ರ ಇರೋದನ್ನ ನಿಂಗೆ ಪೂಜೆ ಮಾಡ್ತಾಯಿದ್ದೀನಿ ಅಂಥೇಳಿ ಗಡ್ಡಿ ಬೆಳಕೊಂಬಂದಿದ್ದಾರೆ. ಊದುಗಡ್ಡಿ ಬೆಳಗ್ಗೆ ಬಂದರು. ಇದೇ ಥರ ಒಂದು ತಿಂಗಳು ಮಾಡಿದ್ದಾರೆ. ಅವ್ರ ಹತ್ರ ಇರೋದು ಕೇಳ್ಕೊಂಡು ಅಲ್ಲಿ ಇಲ್ಲಿ ತಂದು ಆಮೇಲೆ ಒಂದಿನ ಲಕ್ಷ್ಮಿ ಮತ್ತೆ ನೀನು ಈಗ ಊರು ಬಿಟ್ಬಿಟ್ಟು ಬೇರೆ ಊರುಗಳಿಗೆ ಹೋಗಿ ಕೆಲವು ಭಕ್ತಾದಿಗಳಿಗೆ ಅವ್ರ ಮನೆ ಹತ್ರ ನಾನೇ ಕರ್ಕೊಂಡು ಹೋಗ್ತೀನಿ ನಿನ್ನ, ಅಲ್ಲಿ ನೀನು ಅವ್ರಿಗೇನು ಕಷ್ಟ ಇದೆ ಅಂತ ನಿನ್ನ ಕೈಲಿ ನಾನು ಹೇಳಿಸ್ತೀನಿ, ಅದನ್ನು ಹೇಳ್ಬಿಟ್ಟು ಬಾ ಅಂತ ಕಳಿಸಿದ್ರಂತೆ. ಅಜ್ಜಿ ಆಗಲ್ಲಮ್ಮ, ನನ್ನ ಕೈಲಿ ಅಷ್ಟು ದೂರ ಇಲ್ಲ ಅಂದಾಗ, ಇಲ್ಲ ನೀನು ಮಾಡಲೇಬೇಕು ಅಂತ ಹೇಳಿದಾಗ ಆಯಿತು, ಏನೋ ದೇವ್ರು ಹೇಳ್ತಿದ್ದೆ ನೋಡೋಣ ಅಂತ ಅವರು ಒಂದು ಪ್ರಯತ್ನದ ಮೇಲೆ ಹೋಗಿದ್ದಾರೆ. ಹೋಗಿ ಅಲ್ಲಿ ಇಲ್ಲಿಂದ ಅವಾಗೆಲ್ಲ ಬಸ್ ಇಲ್ಲ, ಕಾರಿಲ್ಲ, ಆಮೇಲೆ ದುಡ್ಡುಗಳು ಇರ್ತಿರ್ಲಿಲ್ಲ, ನಡ್ಕೊಂಡೇ ಹೋಗಬೇಕು. 50 ಕಿಲೋಮೀಟ್ರ್ ಆದರೂ ನಡ್ಕೊಂಡು ಹೋಗ್ಬೇಕು, 100 ಆದರೂ ನಡ್ಕೊಂಡು ಹೋಗ್ಬೇಕಿತ್ತು. ಹಾಗೆ ನಡ್ಕೊಂಡು ಹೋಗೋರಂತೆ. ಎಲ್ಲಿ ಸಾಕಾಗುತ್ತೋ ಅಲ್ಲಿ ಕೂತ್ಕೊಂಡು ಅವ್ರ ಮನೇಲಿ ಏನೋ ಒಂದು ಅಕ್ಕಿ ಇಸ್ಕೊಂಡು ಅಲ್ಲೇ ಅಡುಗೆ ಮಾಡಿಕೊಂಡು, ಅಜ್ಜಿ ಯಾರ ಮನೇಲೂ ಊಟ ಮಾಡ್ತಿರಲಿಲ್ಲ, ಅವ್ರು ಕೊಡೋಂಥ ಧಾನ್ಯಗಳ್ನ ತೊಗೊಂಡು ಅವರೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾಯಿದ್ರು. ಮಾಡ್ಕೊಂಡು ಅವ್ರಿಗೆ, ನೋಡಮ್ಮ ನಿಂಗೆ ಈ ಥರ ಕಷ್ಟ ಇದೆ, ಒಂದು ಇಡೀ ಅಕ್ಕಿ, ಒಂದು ಕಾಸು, ಗೊರವನಹಳ್ಳಿ ಲಕ್ಷ್ಮಿ ಹೆಸರು ಹೇಳ್ಕೊಂಡು 48 ದಿನ ಪೂಜೆ ಮಾಡಮ್ಮ, ಪೂಜೆ ಎಲ್ಲ ಮುಗಿದ್ಮೇಲೆ ನೀನು ಗೊರವನಹಳ್ಳಿಗೆ ಬರಮ್ಮ ಅಂತ ಹೇಳಿಬಿಟ್ಟು ಅವ್ರಿಗೆ ಹೊರಟೋದ್ರಂತೆ. ಅವರು ಇದು ಯಾವುದೋ ಅಜ್ಜಿ ಏನೋ ಹೇಳ್ತಲ್ಲ, ಅವ್ರ ಮನೇಲಿರೋ ಕಷ್ಟ ಏನಿತ್ತು ಅದನ್ನು ಅಜ್ಜಿ ಕರೆಕ್ಟಾಗಿ ಹೇಳಿದ್ರಂತೆ. ಅದೇ ಥರ ಹೋಗ್ತಾ ಹೋಗ್ತಾ ಸುಮಾರು ಊರಿಗೆ ಹೇಳ್ಕೊಂಡು ಒಂದು 2 ತಿಂಗಳು ಬಿಟ್ಕೊಂಡು ಗೊರವನಹಳ್ಳಿ ವಾಪಸ್ ಬಂದ್ರಂತೆ. ಮತ್ತೆ ಬಂದು ಹೋಗಿ ಎಲ್ಲ ಅಲ್ಲಿ ಸಾರಿಸಿ ಗುಡಿಸಿ ಲಕ್ಷ್ಮಿ ಮುಂದೆ ರಂಗೋಲಿ ಬಿಟ್ಟು ಒಂಚೂರು ಏನೋ ಅಕ್ಕಿ ಉಳಿದಿತ್ತಂತ ಅವತ್ತು ಶುಕ್ರವಾರ, ಅದನ್ನೇ ಒಂಚೂರು ಬೆಲ್ಲ ಕುಟ್ಟಾಕ್ಬಿಟ್ಟು ನೈವೇದ್ಯ ಮಾಡಿಕೊಂಡು
ಮತ್ತು ಹೆಸರು ಬೇಳೆನೂ ಇಟ್ಟು ಪೂಜೆ ಮಾಡಿಕೊಂಡು, ತಾಯಿ ಇವತ್ತು ಇಷ್ಟು ದಿನ ನೀನು ಕಳಿಸಿದ್ದೆ, ನನಗೊಂದು ಇಷ್ಟು ಅಕ್ಕಿ, ಹೆಸರು ಬೇಳೆ, ಹೆಸರು ಕಾಳು ಬಂದಿದೆ, ಅದರಲ್ಲಿ ನಿನಗೆ ಇಷ್ಟು ನೈವೇದ್ಯ ಮಾಡಿಟ್ಟಿದ್ದೀನಿ ಅಂತ ಹೇಳಿ ಪೂಜೆ ಮಾಡ್ಕೊಂಬಂದ್ರಂತೆ. ಆಯ್ತಮ್ಮ, ನಿಂಗೆ ಮುಂದಿನ ಶುಕ್ರವಾರ ಒಂದು 25 ಜನ ಬರ್ತಾರೆ ಭಕ್ತರು, ನೀನು ಅವ್ರಿಗೆಲ್ಲ ಪ್ರಸಾದ ರೆಡಿ ಮಾಡ್ಕೊಂಬಿಡು, ಹೆಸರು ಬೇಳೆ, ಕೋಸಂಬರಿ, ಪಾಯಸ ಅಂದ್ರಂತೆ. ಅಜ್ಜಿಗೆ ಭಾಳ ಕೋಪ ಬಂದ್ಬಿಡುತ್ತಂತೆ. ಅಲ್ಲಮ್ಮ, ಊರೂರು ತಿರುಗಿಸಿ ಇವಾಗ ಇಟ್ಟಿದ್ಯಾ, ಶುಕ್ರವಾರ ನೀನು 25 ಜನ ಬರ್ತಾರೆ ಪ್ರಸಾದ ಮಾಡು ಅಂದ್ರೆ ನನ್ನ ಹತ್ರ ಏನೂ ಇಲ್ಲ, ಯಾವ ಕೂಲಿಗೂ ಆಗಿಲ್ಲ, ಮಿಕ್ಕಿರೋದು ನೀನು ಈ ಥರ ಹೇಳಿದ್ರೆ ನೀನು ಸರಿ ಬರಲ್ಲ, ನನಗೆ ನಾನು ಪೂಜೆನೇ ಮಾಡಲ್ಲ, ನಾನೇನು ಮಾಡಲ್ಲ ಅಂದ್ರಂತೆ. ಅಲ್ಲಮ್ಮ, ನೀನು ಮನೇಲಿ ಇಟ್ಕೊಂಡಿರೋ ಪೆಟ್ಟಿಗೆಯಲ್ಲಿ ಇಟ್ಕೊಂಡಿದ್ಯಾ ಸಾಮಾನುಗಳ್ನ, ಮಾಡು ಅಂದ್ರೆ ಈ ಥರ ಹೇಳ್ತೀಯ ಅಂತ ಲಕ್ಷ್ಮಿ ಅಜ್ಜಿಯವ್ರಿಗೆ ಕೇಳಿದೆ, ಕಮಲಮ್ಮ ಅವ್ರಿಗೆ. ನನ್ನ ಪೆಟ್ಟಿಗೆಯಲ್ಲಿ ಏನಿದೆ ಅಂತ ನೋಡ್ಬೇಕಾ ನೀನು, ತಡಿ ತಗೊಂಬ, ನಿನ್ನ ಮಕ್ಕದ ಮೇಲೆ ಎಸಿತೀನಿ ಅಂತ ಹೇಳಿ ಬಂದ್ರಂತೆ. ಬಂದು ನೋಡಿದ್ರೆ ಇಲ್ಲಿ ಪೆಟ್ಟಿಗೆ ಒಳಗೆ ಬೆಲ್ಲ, ಅಕ್ಕಿ, ಹೆಸರುಬೇಳೆ, ಖಾರದ ಪುಡಿ, ಧನಿಯಾ ಪುಡಿ ಪ್ರತಿಯೊಂದು ಇದೆ. ಒಂದು ಸಾಮಾನು ಏನು ಬೇಕೋ ಪ್ರಸಾದಕ್ಕೆ ಬೇಕಾಗಿರೋದು ಪ್ರತಿಯೊಂದು ಇತ್ತಂತೆ. ಆವಾಗ ಬಂದು, ಸಾಕ್ಷಾತ್ ಲಕ್ಷ್ಮೀನಮ್ಮ ನೀನು, ನಾನು ಇಷ್ಟು ದಿನ ನೀನು ಅನುಮಾನ ಪಟ್ಟಿದ್ದೆ, ನೀನು ಹೇಳಿದ ಕೆಲಸ ನಾನು ಮಾಡಿದ್ದೀನಿ, ಮತ್ತು ನಾನೇನು ಮಾಡಬೇಕು, ನೀನಿನ್ನೇನು ಮಾಡಬೇಡ, ನಿನ್ನ ಜಾಗದಲ್ಲಿ ನಾನು ಇದು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವತ್ತಿಂದ ಪ್ರತಿದಿನ ಬರೋ ಅಂಥ ಭಕ್ತರುಗಳಿಗೆ ಹಿಡಿ ಅಕ್ಕಿ ಪೂಜೆ ಮತ್ತು ಮದುವೆ ಆಗದೆ ಇದ್ದವ್ರಿಗೆ ಕರಿಮಣಿ ಕೊಟ್ಟು 48 ದಿನ ಪೂಜೆ ಮಾಡೋಕ್ಕೆ ಹೇಳ್ತಿದ್ರು. ಮಕ್ಕಳಾಗದೇ ಇದ್ದವ್ರಿಗೆ ನಾಗಪ್ಪನ ಪೂಜೆ ಹೇಳ್ತಾಯಿದ್ರು. ಹೀಗೆ ಅವ್ರು ಏನು ಹೇಳ್ತಿದ್ರು ಪ್ರತಿಯೊಬ್ಬರಿಗೆ ಬರೋರಿಗೆ ಅನುಕೂಲ ಆಗಿತ್ತು. ಈ ಸ್ಥಳದ ಮಹಿಮೆ, ಗೊರವನಹಳ್ಳಿಯಲ್ಲಿ ಲಕ್ಷ್ಮೀ ರೂಪದಲ್ಲಿ ಬರ್ತೀನಿ ಅಂತ ತಿಳಿಸಿ ಒಂದು ಕೆರೆ ನೀರಿಂದ ಬಂದಂಥ ಮಹಾತಾಯಿ ಅಬ್ಬೈರಾಜ್ ಅರಸನ್ನವರಿಗೆ ಬಂದಂಥ ಶಿಲೆ ಆತ ತಂದು ಅವನ ಮನೇಲಿ ಇಟ್ಕೊಂಡು ಪೂಜೆ ಮಾಡಿ ಸುಮಾರು ವರ್ಷಗಳ ಕಾಲ ಅವ್ರ ಮನೆಯಲ್ಲೇ ಪೂಜೆ ಮಾಡಿ ಕಾರಣಾಂತರಗಳಿಂದ ಈ ಒಂದು ಸ್ಥಾನದಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಆಮೇಲೆ ಆ ದೇವಿನೇ ಇಲ್ಲ ಅಂತ ತೀರ್ಮಾನ ಮಾಡಿಕೊಂಡು ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳಿಲ್ಲದೆ ಒಂದು ಹಾಳು ಮಂಟಪ ಥರ ಇತ್ತು. ಆ ಒಂದು ಹಾಳು ಮಂಟಪದಲ್ಲಿ ಬಂದು ಸೇರ್ಕೊಂಡವರೇ ಶ್ರೀಮತಿ ಕಮಲಮ್ಮನವರು. ಆ ದೇವಿಗೆ ದಿನನಿತ್ಯ ನೀರು ನೈವೇದ್ಯ ಮಾಡೋರು. ಅನ್ನ ಇಲ್ಲದೆ ಮಹಾತಾಯಿ ನನಗೊಂದು ಚಟ ಕಕ್ಕಿ ಕೊಡು, ನಾನು ಇರೋವರೆಗೂ ನೀನು ಸೇವೆ ಮಾಡ್ತೀನಿ ಅಂತ ಒಂದು 20 ವರ್ಷಗಳ ಕಾಲ ಕೇಳಿದ್ದಾರೆ. ಆ ನಂತರ ಆ ದೇವಿ ಅವ್ರಿಗೆ ದರ್ಶನ ಕೊಟ್ಟು ದಿನನಿತ್ಯ ಭಕ್ತರ ಬರೋವಂಥ ಭಕ್ತರಿಗೆ ಒಂದು ಇಡೀ ಅಕ್ಕಿ 2 ಪೈಸಾ ನನ್ನ ಹೆಸರಲ್ಲಿ ತೆಗೆದಿಟ್ಕೊಂಬರಲಿ, ಅವ್ರೇನು ಅಂದ್ಕೊಂಡು ಪೂಜೆ ಮಾಡ್ತಾರೆ ಅದನ್ನು ನಾನು ನೆರವೇರಿಸ್ಕೊಡ್ತೀನಿ ಅಂತೇಳಿ ಒಂದು ವಾಗ್ವಾದವನ್ನು ಕೊಟ್ಟಿದ್ದಾಳೆ ಮಹಾಲಕ್ಷ್ಮಿ. ಆ ಕೊಟ್ಟು ಪ್ರಕಾರ ಎಲ್ಲರೂ ಕೂಡ ಏನೇನು ಬೇಕೋ ಅದನ್ನೆಲ್ಲ ಕೇಳ್ಕೊಂಡು ಪೂಜೆ ಮಾಡಿ ಪಡೆದಿದ್ದಾರೆ. ಹಾಗೆ ನಂಬಿಕೆ ಜನಗಳಿಗೆ ಸಿಕ್ಕಿ ಆಕೆಯ ಒಂದು ತಪಸ್ಸಿನ ಪ್ರತಿಫಲ ಇವತ್ತು ಈ ಕ್ಷೇತ್ರ ಬೆಳೆಯೋಕ್ಕೆ ಒಂದು ಮೂಲ ಕಾರಣ. ಆಕೆಯ ಸರ್ವಸ್ವವು ಕೂಡ ಈ ದೇವಿಯೇ ಆಗಿದ್ದಳು. ಅವರನ್ನು ಕೂಡ ಭಕ್ತರು ಲಕ್ಷ್ಮೀ ರೂಪದಲ್ಲಿ ಅವ್ರನ್ನ ಕಾಣ್ತಾ ಇದ್ದರು. ನಡೆದಾಳುವ ಲಕ್ಷ್ಮಿ ಅಂದ್ಕೊಂಡು ಆಕೆಯನ್ನು ಈ ಸುತ್ತಮುತ್ತಲಿನ ಜನ ಎಲ್ಲ ಭಾವಿಸಿ ಅವರನ್ನು ಹುಡುಕೊಂಬರೋದು ಇವತ್ತು ಕೂಡ ಆ ಮಹಾತಾಯಿಯನ್ನು ಎಂತೆಂಥ ದೊಡ್ಡ ದೊಡ್ಡ ಅಭಿಷೇಕ್ಸ್ಗಳೆಲ್ಲ ಆ ದೇವಿ ಭಕ್ತರಾಗಿ ಕಮಲಮ್ಮನವರ ಆಶೀರ್ವಾದಗಳನ್ನು ಪಡೆದು ಈ ಒಂದು ಉನ್ನತ ಮಟ್ಟಕ್ಕೆ ತಂದಿದ್ದಾರೆ. ಹಾಗೆ ಮಹಾಲಕ್ಷ್ಮಿಯ ರೂಪದಲ್ಲಿ ಕೂಡ ಗುರುತಿಸ್ಕೊಂಡು ಅವರು ಏನು ಅಂದುಕೊಂಡು ಪೂಜೆಗಳು ಮಾಡಿದ್ದಾರೆ ಅದೆಲ್ಲ ಕೂಡ ನೆರವೇರಿದೆ. ಹಾಗಾಗಿ ಸದ್ಭಕ್ತರು ಇದು ಒಂದು ಒಳ್ಳೆ ಸನ್ನಿಧಾನದಲ್ಲಿ ಆ ಭಗವತಿಯ ಸೇವೆಯನ್ನು ಮಾಡಿ ಎಲ್ಲರೂ ಪುನೀತರಾಗಿ ಅಂತ ಈ ಒಂದು ಸನ್ನಿಧಾನದಲ್ಲಿ ನಮ್ಮೊಂದು 2 ಮಾತುಗಳನ್ನು ಹೇಳಿ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.